ಮೆನ್ಷನ್ ಮಾಡೋದು ನಿಜ. ಇವತ್ತು ನಿರ್ಮಿತಿ ಕೇಂದ್ರಗಳು, ಲ್ಯಾಂಡ್ ಆರ್ಮಿಗಳು ಇವ್ರದ್ದೇನಪ್ಪ ಕೆಲಸ ಅಂದರೆ ಬರೀ ರಾಜಕಾರಣಿಗಳಿಗೆ ದುಡ್ಡು ಮಾಡಿಕೊಡೋದೇ ಇವ್ರದ್ದು ಕರ್ತವ್ಯ. ಇವ್ರ ಡ್ಯೂಟಿ ಏನಿಲ್ಲ. ಏನು ಅದರಿಂದ ಈ ನಿರ್ಮಿತಿ ಕೇಂದ್ರದಿಂದ ಲ್ಯಾಂಡ್ ಆರ್ಮಿಯಿಂದ ಏನು ಉಪಯೋಗ ಅಂತ ಯಾರು 4 ಜನ ಹೇಳಿ ನೋಡೋಣ. ನಮ್ಮ ದುಡ್ಡಲ್ಲಿ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಇವತ್ತು ನಿರ್ಮಿತಿ ಕೇಂದ್ರಕ್ಕೆ ಮೈನಾರಿಟಿಯಲ್ಲಿ 10 ಕೋಟಿ ಕೊಟ್ಟಿದ್ದಾರೆ, ಸ್ಪೆಷಲ್ ಗ್ರಾಂಟಲ್ಲಿ 15 ಕೋಟಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 25ರಿಂದ 30 ಕೋಟಿ ರೂಪಾಯಿ ಇವತ್ತು ನಿರ್ಮಿತಿ ಕೇಂದ್ರಕ್ಕೆ ಲ್ಯಾಂಡ್ ಆರ್ಮಿಗೆ ಹೋಗಿದೆ. ನಮಸ್ಕಾರ. ಏನು ಇವತ್ತಿನ ದಿವಸ ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು, ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಎಲ್ಲ ಗೌರವಂತ ಸದಸ್ಯರಿಗೆಲ್ಲ ಮಾತಾಡಿದ್ದಾರೆ. ನನ್ನ ಕಡೆಯಿಂದ ನಾನು ಒಂದೆರಡು ಮಾತು ಮಾತಾಡಬೇಕಂತ ನಿಮ್ಮ ಮೀಡಿಯಾ ಮುಂದ್ಗಡೆ ನಾನು ಹೇಳ್ತಾ ಇದ್ದೀನಿ. ಏನು ಇಷ್ಟೊತ್ತು ಮುಬಾರಕ್ ಅವ್ರ ಬಗ್ಗೆ ಆರೋಪ ಮಾಡಿದ್ರು, ಅವ್ರ ಬಗ್ಗೆ ನಾನು ಒಂದು ಆರೋಪ ಮಾಡಬೇಕಂತ ನಮಗೆ ಕರೆದಿದ್ದೀನಿ. ನೋಡಿ, ಆತ್ಮ ಕೆಟ್ಟೋಗ್ಬಿಟ್ರೆ ಶರೀರ ಕೆಟ್ಟೋಗ್ಬಿಡ್ತಾರೆ. ಮುಬಾರಕ್ ಅವ್ರಿಗೆ 2 ಕೆಟ್ಟೋಗ್ಬಿಟ್ಟಿದೆ. ಆತ್ಮನೂ ಕೆಟ್ಟೋಗ್ಬಿಟ್ಟಿದೆ, ಶರೀರನೂ ಕೆಟ್ಟೋಗ್ಬಿಟ್ಟಿದೆ. ಯಾಕೆ ಅಂದರೆ ಇವ್ರು ಏನೇನು ಮಾಡ್ಕೊಂಡು ಬಂದಿದ್ದಾರೆ ಜನ ಎಲ್ಲ ನೋಡ್ತಾ ಇದ್ದಾರೆ. 2018ರಲ್ಲಿ ಶ್ರೀನಿವಾಸ್ ಗೌಡ್ರ ಜೊತೆಯಲ್ಲಿ ಎಷ್ಟಿಗೆ ಡೀಲ್ ಆಗಿದ್ರು, ಅವ್ರಿಗೆ ಏನು ಮೋಸ ಮಾಡಿದ್ರು. 2023ನಲ್ಲಿ CM ಅವ್ರಿಗೆ ಏನು ಮೋಸ ಮಾಡಿದ್ರು, ಅವ್ರ ಜೊತೆಯಲ್ಲಿ ಎಷ್ಟಕ್ಕೆ ಡೀಲ್ ಆಗಿದ್ರು. ಮತ್ತು ನಮ್ಮ MLC ಎಲೆಕ್ಷನ್ ನಮ್ಮ ಅನಿಲ್ ಅಣ್ಣ ಅವರು ನಿಂತ್ಕೊಂಡಿದ್ರಲ್ಲ, ಆವಾಗ ಒಕ್ಕಲಿಗರ ರಾಮ ಅವ್ರ ಜೊತೆಯಲ್ಲಿ ಏನು ಕಮ್ಯುನಿಕೇಟ್ ಇತ್ತು ನಿಮ್ಮದು, ಏನು ಡೀಲ್ ಮಾಡಿಕೊಂಡ್ರು, ಅದೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀರಿ. ಭಾಳ ಹತ್ತಿರದಿಂದ ನಾವು ನೋಡ್ಕೊಂಡು ಬಂದಿದ್ದೀರಿ. ಸುಮ್ಮನೆ ನೀವು ಇಲ್ಲಿ ಮೀಟಿಂಗ್ನಲ್ಲಿ ಬಂದು ನಮ್ಮ ಶಾಸಕರ ಬಗ್ಗೆ, ನಮ್ಮ MLC ಅವ್ರ ಬಗ್ಗೆ ನೀವು ಮೀಡಿಯಾ ಅವ್ರಿಗೆ ನೋಡ್ರೆ ಕರೆಂಟ್ ಬಂದುಬಿಡ್ತದೆ ಪಾಪ ನಿಮಗೆ. ನೀವು ಬಂದು ಮೀಟಿಂಗ್ನಲ್ಲಿ ಯಾವ ಸಬ್ಜೆಕ್ಟ್ನಲ್ಲಿ ನಿಮ್ಮ ವಾರ್ಡ್ ಸಮಸ್ಯೆ ಏನಿರ್ತದೋ ಅದ್ರ ಬಗ್ಗೆ ನೀವು ಏನಾದರೂ ಮಾತಾಡ್ಕೊಳ್ಳಿ, ಅದ್ರ ನಮಗೇನು ಅಭ್ಯಂತರ ಇಲ್ಲ. ನೀವು ಸುಮ್ಮನೆ ಬಂದು ನಮ್ಮ ಶಾಸಕರ ಬಗ್ಗೆ ಇವಾಗ ಮೊನ್ನೆ 7ನೇ ತಾರೀಕಿಗೆ ನೀವು ಹೇಳ್ತೀರಾ ಒಂದು ನಯಾ ಪೈಸಾ ಕೂಡ ನಮ್ಮ ಕೋಲಾರಗೆ ಶಾಸಕರು ತೊಗೊಂಡು ಬಂದಿಲ್ಲ ಅಂತ. ಮತ್ತು ನಿನ್ನೆ ಹೇಳ್ತೀರಾ ನೀವು 30 ಕೋಟಿ ತೊಗೊಂಡು ಬಂದು ಕಿರ್ಮಿತ್ ನೇಂದ್ರಾಗೆ ತೊಗೊಂಡು ಬಂದು ಕೊಟ್ಟಿದ್ದೀರಾ ಅಂತ ಹೇಳ್ತೀರಾ. ನೀವು 1 ನಾಲ್ಗೆ ಇರೋದು 2 ನಾಲ್ಗೆ ಇರೋದು ಅದು ನೀವು ಹೇಳ್ರಿ. ಯಾಕಂದರೆ ಇವಾಗ ನಾವು ನೋಡ್ತಾ ಇದ್ದೀರಿ, ಈ ಗ್ರೂಪ್ಗಳಲ್ಲಿ ಏನೋ ಒಂದು ಹುಳಿ ಬ್ರ್ಯಾಂಡ್ ಕೊಟ್ಬಿಡ್ತಾ ಇದ್ದಾರೆ ಅವ್ರಿಗೆ ಕೆಲವರು ಮಹಾನ್ ಭಾವುಗಳು. ಆ ಹುಳಿ ಕೆಲಸ ಏನು ಮಾಡಿದಾರೆ ಅಂತ ತಾವು ಹೇಳ್ರಿ ಸ್ವಲ್ಪ. ನಿಮ್ಮ ಅಧ್ಯಕ್ಷರ ವ್ಯಾಪ್ತಿಯಲ್ಲಿ ನೀವು ಏನೇನು ಮಾಡಿದ್ದೀರಾ, ಯಾವ್ಯಾವ ಅಂಬಾರ್ಪೇಟೆ ಅಂಗಡಿಗಳಲ್ಲಿ ನೀವು ಏನೇನು ಡೀಲ್ ಮಾಡಿಕೊಂಡು ನೀವು ಅಂಗಡಿಗಳು ಎತ್ತಿದ್ದೀರಾ, ನಮ್ಮ ಇದು ಹಳೆ ಬಸ್ ಸ್ಟ್ಯಾಂಡ್ ಹೂವು ಅಂಗಡಿಗಳಲ್ಲಿ ನಿಮ್ಮ ವ್ಯಾಪ್ತಿದಲ್ಲಿನ ಅದೆಲ್ಲ ಪಾಪ 4 ಜನ ಯಾವ ಜೀವನ ಮಾಡ್ಕೊಂಡು ತಿಂತಾಯಿದ್ರು. ನಿಮ್ಮ ವ್ಯಾಪ್ತಿದಲ್ಲಿ ನೀವು ಅಧ್ಯಕ್ಷರು ಇದ್ದಾರಲ್ಲ, ಅವಾಗ ಬಂದು ನೀವು ಏನೇನು ಡೀಲ್ ಮಾಡಿಕೊಂಡು ನೀವು ಎತ್ತಿಸ್ತಿದ್ದೀರಾ ಅದೆಲ್ಲ ಊರಿಗೆಲ್ಲ ಗೊತ್ತು. ಪೂರ್ತಿ ನಮ್ಮ ಸಮಾಜನೇ ನೋಡ್ತಾ ಇದೆ. ನಮ್ಮ ಪೂರ್ತಿ ಸಮಾಜಕ್ಕೆ ನೀವು ನಮ್ಮ ಸಮಾಜದಲ್ಲಿ ಇರೋದೇ ನಮಗೆ ಅವಮಾನ ಅನಿಸ್ತಾ ಇದೆ. ಯಾಕಂದರೆ ನೋಡಿ, ನೀವು ಸದಸ್ಯರಾಗಿದ್ದೀರಾ, ನಿಮ್ಮ ವಾರದಲ್ಲಿ 5 ವರ್ಷ ಕಂಪ್ಲೀಟ್, ಈ ನವೆಂಬರ್ 12ನೇ ತಾರೀಕಿಗೆ ಕಂಪ್ಲೀಟ್ 5 ವರ್ಷ ಆಗೋಯ್ತು. ಆ ವಾರದಲ್ಲಿ ಹೋಗಿ ನೋಡ್ರಿ, 20 ಮಸ್ಜಿದ್ ಮುಖಂಡರು ನನ್ನ ಹತ್ರ ಬಂದಿದ್ರು. ಏನಂದ್ರೆ ನಾವು ಸತ್ತಗ್ರೂ ದೇವ್ರ ಮನೆ ಮಸ್ಜಿದ್ಗೆ ಹೋಗ್ಬೇಕು, ನಾವು ನಮ್ಮ ಜೀವ ಇರೋವರೆಗೂ ಆ ಮಸ್ಜಿದ್ಗೆ ಹೋಗ್ಬೇಕು. ಆ ಮಸ್ಜಿದ್ ಮುಖಂಡರು ಬಂದು ನನಗೆ ಹೇಳ್ತಾರೆ, ಇವಾಗ ಬೇಕಾದ್ರೆ ಫೋನ್ನಲ್ಲಿ ನೀವು ಮಾತಾಡ್ತೀನಿ. ಆ ಮಸ್ಜಿದ್ ಮುತ್ತಲ್ಲಿ ಅವರು ಏನು ಹೇಳ್ತಾರೆ, ಬಂದು ನೋಡಿ ಮಸ್ಜಿದ್ನಲ್ಲಿ UGD ತುಂಬಕ್ಬಿಟ್ಟಿದೆ, ನಾವು ನಮ್ಮ ವಾರ್ಡ್ ಕೌನ್ಸಿಲರ್ಗೆ ಫೋನ್ ಮಾಡ್ರೆ ಫೋನ್ ಎತ್ತಾ ಇಲ್ಲ, ಬಂದು ನೋಡ್ತಾ ಇಲ್ಲ, ನಾವು ಯಾರಿಗೆ ನಮ್ಮ ತೊಂದರೆ ಹೇಳ್ಕೊಳ್ಬೇಕು, ನೀವು ದಯವಿಟ್ಟು ಏನಾದರೂ ನಮಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಪಾಪ ಬಂದಿದ್ರು. ಆ ವಾರ್ಡ್ ಸದಸ್ಯರಿಗೆ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ, ನೀವು ವಾರ್ಡ್ ಸದಸ್ಯರಿಗೆ ಹೇಳ್ರಿ ಅಂದರೆ ಇಲ್ಲ, ಫೋನೇ ಎತ್ತಾ ಇಲ್ಲ ಅವ್ರು ಬತ್ತಿಗಿದ್ದಾರೆ, ಸತ್ತೋಗ್ಬಿಟ್ಟಿದ್ದಾರೆ, ಅದು ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ ಪಾಪ ಅವರು. ಇವಾಗ ನಮ್ಮ ಸಮಾಜದಲ್ಲಿ ನಾವು ಜೀವ ಇದ್ರೂ ದೇವರ ಮನೆ ಮಸ್ಜಿದ್ಗೆ ಹೋಗ್ಬೇಕು, ನಾವು ಸತ್ತೋದ್ರೂ ನಮ್ಮ ಹೆಣ ತೊಗೊಂಡು ಮಸ್ಜಿದ್ಗೆ ಹೋಗ್ಬೇಕು. ಆ ಮಸ್ಜಿದ್ ಹತ್ರನೇ ನೀವು ಚೆನ್ನಾಗಿ ಮಾಡಿಲ್ಲ ಅಂದರೆ ಇನ್ನು ಊರಿಗೆ ಏನು ಚೆನ್ನಾಗಿ ಮಾಡೋದು ನೀವು? ಈ ಊರಿನಲ್ಲಿ ಏನೇನು ನಮ್ಮ ಕೆಲವರು ಇದ್ದಾರೆ, ಅವ್ರ ಫಾಲೋವರ್ಸು ಗ್ರೂಪ್ಗಳಲ್ಲಿ ಏನು ಹುಳಿ ಮುಬಾರಕ್ ಅಂತ ಆಗ್ತದೆ, ಆ ಹುಳಿ ಇದ್ರೆ ಹುಳಿ ಕೆಲಸ ಮಾಡ್ರಿ ನೀವು. ಸುಮ್ಮನೆ 4 ಜನಕ್ಕೆ ಹೋಗಿ ಅನ್ಯಾಯ ಮಾಡೋದು, ಆ ಅಂಗಡಿಗಳೆಲ್ಲ ಪಾಪ ಅವರು ನಿಮ್ಮ ಪ್ಲೇಟ್ನಲ್ಲಿ ಅದೇ ಕಾಪಾಡ್ಕೊಳ್ಬೇಕಾಗಿತ್ತು ನಿಮ್ಮ ವ್ಯಾಪ್ತಿದಲ್ಲಿ. ಇದೆಲ್ಲ ಜಾಸ್ತಿ ಐತೆ ಹೇಳೋದು. ಸುಮ್ಮನೆ ನೀವು ಬಂದು ಇಲ್ಲಿ ಏನಂದರೆ ಅದು ನಮ್ಮ ಶಾಸಕರ ಬಗ್ಗೆ, ನಮ್ಮ MLC ಅವ್ರ ಬಗ್ಗೆ ತಪ್ಪು ಮಾಹಿತಿ ಕೊಡ್ಬಿಡ್ರಿ. ಯಾಕಂದರೆ ನಾವು ಸುಮ್ಮನೆ ಇದ್ದೀರಿ. ಮೊನ್ನೆನೂ ನಿಮಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ಸುಮ್ಮನೆ ಇರಿ ಅಂತ. ಇನ್ನು ನೆಕ್ಸ್ಟ್ ಏನಾದರೂ ನೀವು ತಿರ್ಗಾ ನಮ್ಮ ಶಾಸಕರ ಬಗ್ಗೆ ಹೇಳ್ರೆ ಇನ್ನೂ ಜಾಸ್ತಿ ಬಂಡವಾಳ ಇದೆ ನಿಮ್ದು ಹೇಳೋದು. ನಾನು ನೇರವಾಗಿ ಮೀಡಿಯಾ ಮುಂದೆ ಹೇಳ್ತೀನಿ.